ಇವತ್ ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ಕಿಂಗ್ ಆಫ್ ಬೀದರ್. ಏನದ ನಿನ್ ಸುದ್ದಿ? ಫಿಲ್ಮ್ ಸ್ಟಾರ್ಟ್ ಆಗ್ತಿದ್ದಂಗ ದೇವ್ರನ್ ಬೇಡ್ಕೇಳ್ರಿ ಅಂತ ಹೇಳ್ತಾರ. ಯಾಕಂದ್ರೆ ಈ ಫಿಲ್ಮ್ ನೋಡಿದ್ಮ್ಯಾಗ ನೀವು ಸಾಯ್ಬಹುದು. ನಂದ್ರೊಳ ನೀ ಬರ್ಬೇಡ, ನಿಂದ್ರೊಳ ನಾ ಬರಲ್ಲ. ನಟನೆ, ಸಂಗೀತ, ಸಾಹಿತ್ಯ, ನಿರ್ದೇಶನ ಮತ್ತು ಚಲನಚಿತ್ರ ನಿರ್ಮಾಣ ಎಲ್ಲ ಬೀದರ್ ನಗರದವರೇ ಮಾಡಿರುವ ಮೊಟ್ಟ ಮೊದಲ ಚಿತ್ರ ಕಿಂಗ್ ಆಫ್ ಬೀದರ್. ಆದ್ರ ಈ ಫಿಲ್ಮ್ ನ ಬೀದರ್ನರ ನೋಡ್ಲಿಲ್ಲ. ಕೃತಜ್ಞತೆಗಳು. ಒಳ್ಳೆ ಹುಡುಗ ಪ್ರಥಮ. ನೀವೆಲ್ಲ ಇವ್ರು ಎಷ್ಟು ಜನರಿಗೆ ಕೃತಜ್ಞತೆ ಹೇಳ್ತಾರ ನೋಡ್ರಿ. ಬುಕ್ ಸ್ಟಾಲು, ಮೆಡಿಕಲ್ ಸ್ಟೋರು, ರಿಪೇರಿ ಅಂಗಡಿ, ಹೊಸ ಬಸ್ ಸ್ಟ್ಯಾಂಡ್ ಎಲ್ಲರಿಗೂ ಕೃತಜ್ಞತೆ ಹೇಳ್ಯಾರ ಬಿಡು. ಹಾಗೆ ಸುಮ್ನೆ ಕೊನೆಗೆ ಯಾರಿಗ್ ಕೃತಜ್ಞತೆ ಹೇಳ್ಬೇಕಂತ ಗೊತ್ತಾಗ್ಲಿಲ್ದಂಗ ಈ ಫಿಲಿಂ ತೆಗ್ದಿರೋ ಡೈರೆಕ್ಟರ್ ಅವ್ನು ಓದಿರೋ ಶಾಲೆಗಳಿಗೆ ಮತ್ತು ಕಾಲೇಜ್ಗಳಿಗೆ ಕೃತಜ್ಞತೆ ಹೇಳ್ಯಾನ. ಫಿಲಿಂ ಹೆಸರು ತೋರ್ಸಕರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಕುಣಿದಾಡಕತ್ತಿ ಬಿಡ್ತಾವು. ಈ ಫಿಲಿಂ ಹೀರೋ ಕಿಂಗ್ ಸ್ಟಾರ್ ಸಾವನ್ ಸಾಗರ್. ಕಿಂಗ್ ಸ್ಟಾರ್. ಹಾಗೆ ಸುಮ್ನೆ ನಾನ್ ಇಂಪ್ರೆಸ್ ಆಗಿದ್ದು ಅಶೋಕ್ ಸಾಗರ್ ಅವ್ರ ಧೈರ್ಯ ನೋಡಿ. ಯಾಕಂದ್ರೆ ಈ ಫಿಲಿಂ ನಂಬ್ಕೊಂಡು ದುಡ್ಡು ಹಾಕ್ಯಾರ ಅವರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಫಿಲಿಂ ನಾಗ ನಮ್ ಹೀರೋ ಹೆಸರು ಸತ್ಯ ಅಣ್ಣ. ಆದ್ರೆ ಇವ್ನ ಜೊತೆಗಿರೋರು ಸತ್ಯಣ್ಣ ಸತ್ಯಣ್ಣ ಅಂತ ಕರಿತಿರ್ತಾರ. ನೋಡಿ ಸತ್ಯಣ್ಣ, ನೋಡಿ ಸತ್ಯಣ್ಣ, ಸತ್ಯಣ್ಣ 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 ಸತ್ಯಣ್ಣ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸತ್ಯಣ್ಣದ ಮಕ್ಕದಾಗ ಹೆಂಗ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗಲ್ಲೋ ಅದೇ ತರ ನಮ್ ಹೀರೋ ಮಕ್ಕದಾಗೂ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗಲ್ಲ. ಜಾಗ ಹಾಗೆ ಸುಮ್ನೆ ಒಬ್ರನ್ನ ಸಾಯಿಸ್ಬೇಕಂತ ಸತ್ಯಣ್ಣಗ ಡೀಲ್ ಬರ್ತೈತಿ. ಅಣ್ಣ ಡೀಲ್ ಮುಗಿಸ್ತಾನ. ಹೀರೋ ಎಂಟ್ರಿಗಂತ ಒಂದ್ ಫೈಟಿಂಗ್ ಅರೇಂಜ್ ಮಾಡಿರ್ತಾರ. ಬಟ್ ಈ ರೋಡ್ ನಾಗ ಒಂದ್ ಗಾಡಿನೂ ಅಡ್ಡಾಡಲ್ಲ. ಮೋಸ್ಟ್ಲಿ ಶೂಟಿಂಗಿಗೋಸ್ಕರ ಖಾಲಿ ಮಾಡ್ಸಿರಕು. ನನ್ ಕಂದ ನೀವೆಲ್ಲ ಯಾರು ಏನು ಅಂತ ಕೇಳಿ 10 ನಿಮಿಷ ಟೈಮ್ ವೇಸ್ಟ್ ಮಾಡಕ್ಕಿಂತ 3 ನಿಮಿಷ ಫೈಟ್ ಮಾಡೋದೇ ಬೆಸ್ಟ್ ಅನ್ಕೋತೀನಿ. ಹಿಂಗ್ ಹೇಳ್ಕೆಂತಾನೆ 2 ನಿಮಿಷ ವೇಸ್ಟ್ ಮಾಡಿದಣ. ಇವ್ರಂತ ದರಿದ್ರು ವಿಲನ್ಗಳನ್ನ ನಾನು ಎಲ್ಲಿ ನೋಡಿಲ್ಲ. ನಮ್ ಹೀರೋ ಬರೀ ಒಂದೊಂದು ಹೊಡ್ತಾ ಹೊಡೆದಕ್ಕ ನರ ದೌರ್ಬಲ್ಯ ಪೇಷಂಟ್ಸ್ ಗಳ ತರ ಬಿದ್ದಾಬಿಟ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಫೈಟಿಂಗ್ ಮುಗಿಸ್ಕೊಂಡ್ಬಂದು ನಮ್ ಸತ್ಯಣ್ಣ ಪ್ರಿನ್ಸ್ ಹುಡ್ರಿಗೆ ಹೊಡೆದು ಹೇಳ್ತಾನ, ನಾನು ಇಲ್ದಿರೋ ಟೈಮಲ್ಲಿ ನಮ್ಮ ಹುಡುಗರ ಮೇಲೆ ಅಟ್ಯಾಕ್ ಮಾಡ್ತೀರಾ. ಇವಾಗ ನಾನು ಅದನ್ನೇ ಮಾಡ್ಲಾ? ನಾನು ಹಂಗ್ ಮಾಡಲ್ಲ. ನಾನು ಹಂಗ್ ಮಾಡಿದ್ರೆ ನಂಗೂ ಪ್ರಿನ್ಸ್ಗೂ ಯಾವ ವ್ಯತ್ಯಾಸನೂ ಇರಲ್ಲ. ಅಣ್ಣ ನೀನ್ ಆಲ್ರೆಡಿ ಅಟ್ಯಾಕ್ ಮಾಡಿ ಆತು. ನೋ ಕಾಮೆಂಟ್ಸ್. ನಮ್ ಸತ್ಯಣ್ಣಗೋಸ್ಕರ ಒಂದ್ ಸಾಂಗ್ ಬರ್ತೈತಿ. ಇದ್ರಾಗಿರೋ ಲಿರಿಕ್ಸ್ ಅಂತೂ LKG ಮಕ್ಕಳು ಬರ್ದಂಗೈತಿ. ಗೆಳೆತನಕ್ಕಿಲ್ಲ ಇಲ್ಲಿ ಕಮ್ಮಿ, ಪ್ರಾಣಕ್ಕಿಂತ ಹೆಚ್ಚು ನೀವೇ ಇಲ್ಲಿ. ಜೀವವೇ ಇರಲಿ ನನಗೆ, ಮರು ಜನ್ಮವೇ ಇರಲಿ ನನಗೆ. ಇನ್ನು ಅಣ್ಣನ್ ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಾ? ಪ್ರಿನ್ಸ್ ಫೋನ್ ಮಾಡಿ ಸತ್ಯಣ್ಣನ ಮೀಟ್ ಆಗಿ ಕರೀತಾನ. ಸ್ವಲ್ಪ ಹೊರಗ್ ಬಂದ್ ಮಾತಾಡೋಣ, ಮಕನ ಕಾಣವಲ್ದಲ್ಲ. ಏನದ ನಿನ್ ಸುದ್ದಿ? ಇವ್ರಿಬ್ರು ಮೀಟ್ ಆಗಿ ಏರಿಯಾ ಡಿವೈಡ್ ಮಾಡ್ಕೊಂತಿರ್ತಾರ. ಆದ್ರೆ ಇವನು ನೋಡ್ರಿ ಪೇಮೆಂಟ್ ಕೊಟ್ಟಿಲ್ಲ ಅಂತ ಬೇಜಾರಾದಂಗ ಐತಿ. ಅದಕ್ಕ ಕಾರಿಂದ ಕೆಳಗ ಇಳಿವಲ್ಲ. ಅವರು ಮೈನರ್ ಅಲ್ಲ, ಮೇಜರ್. ನೆಕ್ಸ್ಟ್ ನಮ್ ಹೀರೋ ದರ್ಬಾರ್ ನಡ್ಸಕ ಏನೇನ್ ಬೇಕಂತ ಹೇಳ್ತಾನ. ದರ್ಬಾರ್ ನಡ್ಸಕ್ ಬೇಕಾಗಿದ್ದು ದರ್ಪ ದೌಲತ್ ಅಲ್ಲ, ಕಣ್ಣಲ್ ದಯೆ, ಮುಖದಲ್ ನಗೆ. ಅವೆರಡು ನಿನ್ ಹತ್ರ ಇಲ್ಲಣ. ನನಗ್ ಭಯ ಆಗ್ತಾ ಇದೆ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಸತ್ಯಣ್ಣ ಹೋಗರ ಅವನ ಮ್ಯಾಗ ವಿಲನ್ಗಳು ಅಟ್ಯಾಕ್ ಮಾಡ್ಬಿಡ್ತಾರ. ಬಟ್ ಅದ ಟೈಮಿಗೆ ಹೀರೋಯಿನ್ ಅಲ್ಲಿ ಬಂದು ಬಟ್ಟಿ ಕಟ್ಟಿ ಅವನನ್ನ ಕಾಪಾಡ್ತಾಳ. ಅಣ್ಣ ಹಾಕಿ ಬಟ್ಟಿನ ಮೂಸ ಕಟ್ಟಿ ಬಿಡ್ತಾನ. 100% ತಪ್ಪು ನಿಮ್ದೆ. ರಾತ್ರಿ ಇವ್ರೆಲ್ರು ಎಣ್ಣಿ ಪಾರ್ಟಿ ಮಾಡ್ತಿರ್ತಾರ. ಬಟ್ ಟಿವಿಗೆ ಏನ್ ನೋಡಕತ್ತಿರ್ಲಿ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ತಮ್ಮ ನೀನ್ ಫಸ್ಟ್ ಟೈಮ್ ಕದ ಬಡ್ದಾಗ ಅದು ಓಪನ್ ಆಗಿತ್ತು, ಮತ್ತೆ ಯಾಕೆ ಬಡಿಯಾಕತಿ? ಹಾಗೆ ಸುಮ್ನೆ ವಿಲನ್ಗಳು ಹೊಡೆಯಕತ್ತಾರ ಅಂತ ಈ ಹುಡುಗ ಸತ್ಯ ಅಣ್ಣನ್ ಕರ್ಕೊಂಡ್ ಬರ್ತಾನ. ಫೈಟಿಂಗ್ ಸ್ಟಾರ್ಟ್ ಹಾಕಿನ ಮುಂಚೆ ಇವ್ನು ಹೇಳ್ತಾನ, ಅಣ್ಣ ಈ ಬಚ್ಚಗಳಿಗೆ ನಾನ್ ನೋಡ್ಕೋತೆ, ನೀರು. ಹಲೋ, ನೀ ಹೋಗು. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇವನು ನೋಡ್ರಿ ಇಲ್ಲಿ ಫೈಟಿಂಗ್ ನಡೀತಿದ್ರ ಅದ್ರ ಬಗ್ಗೆ ಕೇರ ಮಾಡ್ಲಿಲ್ದಂಗ ಹುಡುಗಿ ಜೊತೆಗೆ ಫೋನ್ ನಾಗ ಮಾತಾಡಕತ್ತಾನ. ಹಲೋರಾ, ಆಯ್ರಾ, ವಾಟ್ರಾ, ಐ ಲವ್ ಯು ರಾ. ನಾನು ಹೇಳಿಲ್ಲ ಈ ಫಿಲ್ಮ್ ನಾಗಿರೋ ವಿಲನ್ ಗಳಿಗೆ ನರ ದೌರ್ಬಲ್ಯ ಐತಿ ಅಂತ. ನೋಡ್ರಿ ಬರೀ ದಪ್ತದಂಗ ಎಷ್ಟು ದೂರ ಹೋಗಿ ಬೀಳಾಕತ್ತಾರ. ಇವ್ರು ನೋಡ್ರಿ ಎಷ್ಟು ನೀಟಾಗಿ ಒಬ್ರ ಆದ್ಮೇಲೆ ಒಬ್ರು ಅಟ್ಯಾಕ್ ಮಾಡಕತ್ತಾರ. ಹಾಗೆ ಸುಮ್ನೆ ಅದ ಟೈಮ್ಗೆ ಅಲ್ಲಿಗೆ ನಮ್ ಹೀರೋಯಿನ್ ಬರ್ತಾಳ. ಸತ್ಯಣ್ಣ ಹೀರೋಯಿನ್ ನೋಡೋ ಟೈಮ್ನಾಗ ವಿಲನ್ಗಳು ಅವನಿಗೆ ಹೊಡೆಯಕತ್ತಿ ಬಿಡ್ತಾರ. ಈ ಹುಡುಗ ಪ್ರಿನ್ಸ್ ಹತ್ರ ಬಂದು ಎಷ್ಟು ರಿಯಲಿಸ್ಟಿಕ್ ಆಗಿ ಆಕ್ಟಿಂಗ್ ಮಾಡ್ತಾನ ನೋಡ್ರಿ.
ಅಣ್ಣ ಅಣ್ಣ ನೀವು ಹೇಳಿ ಕೆಲಸ ಮುಗ್ದೈತಣ್ಣ. ಅಣ್ಣ ಅಣ್ಣ ನೀವು ಹೇಳಿ ಕೆಲಸ ಮುಗ್ದೈತಣ್ಣ. ಅಣ್ಣ ಡೀಪ್ ಲವ್ ನಾಗದನಂತ ಕ್ಲಿಯರ್ ಆಗಿ ಗೊತ್ತಾಗೈತಿ. ಯಾಕಂದ್ರೆ ಆ ಕಡೆ ಸೈಡ್ ಸರ್ಕೊಂಡು ಡ್ರೈವಿಂಗ್ ಸೀಟ್ ನ ಕುತ್ಕೋಬಹುದಿತ್ತು, ಆದ್ರೆ ಇವ್ನ್ ನೋಡ್ರಿ ಇಳಿದು ನಡ್ಕೊಂಡ್ ಬಂದು ಆ ಕಡೆಗೆ ಹೋದ. ಅದೇ ನಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ನೆಕ್ಸ್ಟ್ ಬರೋ ಸಾಂಗ್ ನಾಗ ನಮ್ ಸತ್ಯಣ್ಣ ಹೀರೋಯಿನ್ ನ ಫಾಲೋ ಮಾಡ್ಕೊಂತ ಹೋಗ್ತಾನ. ಈ ಸೀನ್ ನ ಮ್ಯೂಸಿಕ್ ಚೇಂಜ್ ಮಾಡಿ ನೋಡಿದ್ರ ಫಾಲೋ ಮಾಡ್ಕೊಂತ ಹೋದ್ಮ್ಯಾಗ ಅಣ್ಣಗ ಅಕ್ಕನ್ ಬಿಸ್ನೆಸ್ ಬಗ್ಗೆ ಗೊತ್ತಾಗೈತಿ. ಅಕ್ಕನ್ ಬಿಸ್ನೆಸ್ ಏನಂದ್ರ ಶಿ ಕಲೆಕ್ಟ್ಸ್ ಟಿನ್ಸ್, ಪೇಪರ್ಸ್ ಅಂಡ್ ಅದರ್ ಸಾರ್ಟ್ಸ್ ಆಫ್ ಥಿಂಗ್ಸ್ ಫ್ರಮ್ ಗ್ರೌಂಡ್ ಲೆವೆಲ್ ಅಂಡ್ ಸೆಂಡ್ ದೆಮ್ ಟು ಡಿಸ್ಟ್ರಿಬ್ಯೂಟರ್ಸ್. ಕನ್ನಡದಾಗ ಹೇಳ್ಬೇಕಂದ್ರ ಪೇಪರ್ ಆಯ ಕೆಲಸ ಮಾಡ್ತಾಳ. ಹಳೆ ಪಾತ್ರೆ, ಕಬೋಣ, ಪ್ಲಾಸ್ಟಿಕ್ ರೈ. ಏನದ ನಿನ್ ಸುದ್ದಿ? ಅಕ್ಕ ಮನಿಗ್ ಬಂದ್ಮ್ಯಾಗ ಅವ್ರ ಅಪ್ಪನ್ ಕೇಳ್ತಾಳ, ಮಂಕೊಂಡಿರಿ ಮಕ್ಕಳೇ ಬೇಕಳಕ, ನಿಂತ್ಕಣಕಂತೂ ಜಾಗ ಇಲ್ಲಲ್ಲಿ. ಇನ್ನೇನು ವರದಕ್ಷಿಣೆಗ ₹1 ಸಿಗಲ್ಲ ಅಂತ ಹೀರೋ ಗೊತ್ತಾಗ್ತದಂಗ ಅಲ್ಲಿಂದ ಹೊಂಟು ಬಿಡ್ತಾನ. ಅಣ್ಣ ನಿದ್ದಿಗಣ್ಣ ಕನ್ವರ್ಸಿದ್ಕ ಎಲ್ರು ಎಚ್ಚರ ಆಗ್ಬಿಡ್ತಾರ. ಏನಾಯ್ತು? ನೀನ್ ಯಾ ಸೀಮೆ ಡಾಣನ ಸೋಫಾ ಮ್ಯಾಗ ಮಕ್ಕಂಡಿ, ಇನ್ನು ಇವ್ ನೋಡ್ರಿ ಚೇರ್ ಮ್ಯಾಗ ಮಕ್ಕಂಡ್ರು ಯಾ ಲೆವೆಲ್ಗೆ ಎಚ್ಚರ ಇಲ್ದಂಗ ಮಕ್ಕಂಡನ. ನೆಕ್ಸ್ಟ್ ನಮ್ ಸತ್ಯ ಅಣ್ಣನು ಈಕಿ ಜೊತೆಗೆ ಪೇಪರ್ ಆಯ್ ಅಂತಾರ ಹೋಗಾನ. ಹಾಗೆ ಸುಮ್ನೆ ಜೊತೆಗೆ ಕಸನ ಕಲೆಕ್ಟ್ ಮಾಡಿ ಮಾಡಿ ಅಕ್ಕಗೂ ಅಣ್ಣನ್ ಮ್ಯಾಗ ಲವ್ ಆಗ್ಬಿಡ್ತೈತಿ. ಸತ್ಯಣ್ಣರ ತಮ್ಮನ ವಿಲನ್ ಕಳೆಯವರು ಸಾಯಿಸ್ಬಿಡ್ತಾರ. ಬಟ್ ಎಣ ನೋಡಕ್ ಬಂದಾಗ ಸತಿಗೂ ಈ ತರ ಚಪ್ರಿಗಳ ತರ ಟಿ ಶರ್ಟ್ ಹಾಕ್ಯಂಬರೋ ಅವಶ್ಯಕತೆ ಐತಾ? ಜನ್ಮಕ್ಕೆ ಹೋಗೋ. ತಮ್ಮ ಸತ್ತುದ್ರು ಲವ್ ಸ್ಟೋರಿ ಮಾತ್ರ ನಿಲ್ಬಾರ್ದು. ನೀ ಇಲ್ದೇನ ಬದುಕಲ್ಲ, ನಿನ್ ಬಿಟ್ಟಿರ್ಲಕ್ ಆಗಲ್ಲ. ನಾನು ಅಷ್ಟೇ. ನೆಕ್ಸ್ಟ್ ಒಂದ್ ಲವ್ ಸಾಂಗ್ ಬರ್ತೈತಿ. ಆಂಟಿ ನೀ ಏನ ಸೂಪರ್, ನಿನ್ನ ಬಾಡಿ ಬಾರಿ ಪ್ರೇಸ. ನಮ್ ಹೀರೋಯಿನಿಗೆ ಸತ್ಯಣ್ಣ ರೌಡಿ ಅಂತ ಗೊತ್ತಾಕತಿ. ಇನ್ನೇನು ಅಕ್ಕ ಬೇಡ ಅಂತಾಳ. ಚೋಪ್ಡಿಲಿದ್ ನಮ್ಗೂ ಒಂದ್ ಮನಸ್ಸಿರ್ತದ. ಈ ಗರೀಬ್ ಮಂದಿ ಜೀವನ್ ಜೊತೆಗೆ ಆಟ ಆಡ್ಬೇಡ್ರಿ ಸರ್, ಬರ್ಲೇನ್ರಿ ಸರ್. ಒಂದ್ ಸ್ಯಾಡ್ ಸಾಂಗ್ ಬರ್ತೈತಿ. ಲವ್ ಆತೋ ಲಪಡಾತೋ ಮನ್ನಿ ಹಾಕಿ ಮದುವೆ ಆತೋ, ಕೈ ಮುಗಿತೇನ ಮದುವೆಗೆ ಬಾರೋ ಅನ್ನತಿತ್ತು. ನಮ್ ಹೀರೋ ಎಣ್ಣಿ ಬಾಟ್ಲಾಗ ನೀರ್ ಹಾಕೊಂಡ್ ಕುಡಿಯಾಕರ ಹೀರೋಯಿನ್ ಅಲ್ಲಿಗೆ ಬಂದು ಮತ್ತೆ ಉಲ್ಟಾ ಹೊಡಿತಾಳ. ಈಟೊಂದ್ ದಿನ ಹೆಂಗೈತಿ? ಒಟ್ಟ ನನ್ ನೆನ್ಪರ್ಲಿಲ್ಲ ಏನ್ ನಿಂಗ? ನಮ್ ಸತ್ಯಣ್ಣ ಈಕಿ ಮಾತಿಂದ ಇಂಪ್ರೆಸ್ ಆಗಿ ರೌಡಿಸಮ್ ಎಲ್ಲ ಬಿಟ್ಟು ಟೀ ಅಂಗಡಿ ಇಕ್ತಾನ. ಅಣ್ಣ ಟೀ ಸೋಸಾಕರ ಹೀರೋಯಿನ್ ಕಾಲ್ ಮಾಡ್ತಾಳ. ಹಲೋ, ನಮ್ಮೂರ್ ಜಾತ್ರೆಗೆ ಬಾ. ನೆಕ್ಸ್ಟ್ ಮತ್ತೊಂದ್ ಸಾಂಗ್ ಬರ್ತೈತಿ. ಈ ಸಾಂಗ್ ನಾಗ ನಮ್ ಸತ್ಯಣ್ಣ ವೇಟರ್ ತರ ಡ್ರೆಸ್ ಹಾಕೊಂಡ್ ಅಡ್ಡಾಡ್ತಾನ. ಕೊನಿಗೆ ರೌಡಿಸಂ ಬಿಟ್ರ ನಮ್ ಸತ್ಯಣ್ಣನ ವಿಲನ್ಗಳ ಕಡೆರು ಒಡೆದು ರಿಯಲ್ ಆಗಿ ಸತ್ಯಣ್ಣ ಮಾಡ್ಬಿಡ್ತಾರ. ಹಾಗೆ ಸುಮ್ನೆ. ಚೆಲುವಿನ ಚಿತ್ತಾರ ಫಿಲಿಂ ನಾಗ ಹೀರೋ ಮೆಂಟ್ಲಾದಂಗ ಈ ಫಿಲಿಂ ನಾಗ ಹೀರೋಯಿನ್ ಮೆಂಟ್ಲಾಕಾಳ. ಸತ್ಯ ನನ್ ಬಿಟ್ಟು ಹೋದ. ಏನದ ನಿನ್ ಸುದ್ದಿ? ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ಸೊ ನೆಕ್ಸ್ಟ್ ನಾನು ಯಾವ ಫಿಲ್ಮ್ ರೋಸ್ಟ್ ಮಾಡ್ಬೇಕಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ್ರೆ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.